ಹಾಯ್, ವೆಲ್ಕಮ್ ಟು ಚಿಕ್ಕಿ ಚಿಂತನ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಡಾಕ್ಯುಮೆಂಟ್ ಮಾಡ್ತಾ ಇರೋದು ನನ್ನ ಮಗಳು ಫಸ್ಟ್ ಡೇ ಆಫ್ ದ ಸ್ಕೂಲ್. ನನ್ನ ಮಗಳನ್ನ ನಾನು ಕಿಂಡರ್ಗಾರ್ಟನ್ಗಾಗಲಿ ಡೇ ಕೇರ್ಗಾಗಲಿ ಹಾಕಿರಲಿಲ್ಲ. ಬಿಕಾಸ್ ನಾನೇ ಹೇಳ್ಕೊಡ್ತಿದ್ದೆ ಮನೇಲೆ. ಶಿ ಯೂಸ್ ಟು ಲಿಸನ್ ಟು ಮೈ ವರ್ಡ್ಸ್ ಆ್ಯಂಡ್ ಶಿ ಯೂಸ್ ಟು ಲರ್ನ್ ಇಟ್. ನನ್ನ ಸಜೆಷನ್ ಏನು ಅಂತಂದರೆ, ಪೇರೆಂಟ್ಸ್ಗೆ ಟೈಮ್ ಇತ್ತು ಅಂತಂದರೆ ಟೈಮ್ ಸ್ಪೆಂಡ್ ಮಾಡಿ ಕಿಡ್ಸ್ ಜೊತೆ. ಬೇಗನೆ ಸ್ಕೂಲ್ಗೆ ಹಾಕಬೇಡಿ, ನೀವೇ ಮನೇಲಿ ಆ್ಯಕ್ಟಿವಿಟೀಸ್ ಮಾಡಿಸಿ ಕಲಿತಾರೆ. ಆ ಇನ್ನೋಸೆನ್ಸ್, ಆ ಟೈಮ್ ಪೀರಿಯಡ್ ಅವ್ರು ಮತ್ತೆ 2 years 1 year ಆಟಗಳನ್ನ ನಾವು ನೋಡೋದಕ್ಕೂ ಆಗೋದಿಲ್ಲ ಬೇಕು ಅಂದ್ರೂ. ಈ ಕಾಂಪಿಟೇಷನ್ ವರ್ಲ್ಡಲ್ಲಿ ಮಕ್ಕಳನ್ನ ಎಜುಕೇಷನ್ಗೆ ಅಂತ ಒಂದ್ಸತಿ ಅಡ್ಮಿಟ್ ಮಾಡಿಸಿದ್ರೆ ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡೋಷ್ಟರಲ್ಲಿ 21 22 ಅಂತೂ ಕಂಪ್ಲೀಟ್ ಆಗಿರುತ್ತೆ. ಮತ್ತು ತಿರ್ಗಾ ಪೋಸ್ಟ್ ಗ್ರಾಜುಯೇಟ್ ಮಾಡ್ತೀವಿ ಅಂತಂದರೆ 25 years ಅಂತೂ ಪಕ್ಕ. ಮತ್ತು ಅದರಲ್ಲಿ ಜಾಬ್ ಮಾಡ್ತೀವಿ ಅಂತಂದರೆ ನಾವು ಸೆಟಲ್ ಆಗಬೇಕು ಅನ್ನೋಷ್ಟರೊಳಗೆ 30 years. ಇವಾಗ ಬರ್ಡನ್ ಬೇಡ ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು. ಸೊ ನಾನು ಮಾನ್ 2ಗೆ ಅಂದರೆ LKGಗೆ ಡೈರೆಕ್ಟ್ ಜಾಯಿನ್ ಮಾಡಿಸಿದೆ. Sit and remove. Give. ನಮ್ಮ ಬೇಬಿ ಸ್ಕೂಲಿಂದ ಹ್ಯಾಪಿಯಾಗಿ ರಿಟರ್ನ್ ಆದರು. ಫಸ್ಟ್ ಡೇ ಆಫ್ ಹೋಮ್ವರ್ಕ್ ಇದಾಗಿತ್ತು, ಸರ್ಕಲಲ್ಲಿ ಬಿಂದಿ ಪೇಸ್ಟ್ ಮಾಡೋದು. ಸೊ ಶಿ ಓನ್ಲಿ ಡಿಡ್ ಇಟ್ ವೆರಿ ವೆಲ್. ಜೆಂಟಲ್ ಪೇರೆಂಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಿಡ್ಸ್ ವಿಷಯದಲ್ಲಿ. ಪೇರೆಂಟ್ಸ್ ಕೋಪ ಮಾಡಿಕೊಂಡು ಮಕ್ಳಿಗೆ ಬೈಯೋದು ಸಹಜ, ಬಟ್ ಅದನ್ನು ಮಾಡಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಪಾಪ ಕಿಡ್ಸ್ಗೆ ಏನೂ ಗೊತ್ತಾಗೋದಿಲ್ಲ, ನಾವು ಬೈದರೆ ಬೈಸ್ಕೊತಾರೆ, ಬಟ್ ಲೇಟರ್ ಆನ್ ಅವ್ರಿಗೆ ಅದು ಆ ಮನಸ್ಸಲ್ಲೇ ಉಳ್ಕೊಳ್ಳುತ್ತೆ. ನಾವೇನೇ ತಪ್ಪು ಮಾಡಿದ್ರು ಹೇಳ್ಬಾರ್ದು, ನಿಜ ಹೇಳ್ಬಾರ್ದು, ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ಪೇರೆಂಟ್ಸ್ ಬಿಹೇವಿಯರ್ ಮಕ್ಕಳಿಗೆ ಬರೋ ಹಾಗೆ ಆಗುತ್ತೆ. ಸೊ ಬಿ ಅವೇರ್ ಆಫ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್. ಥ್ಯಾಂಕ್ ಯು.